ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮಕ್ಕಾಗಿ ನಾವು ನಮ್ಮ ಯಾದವಗಿರಿ ಹಿಂಭಾಗದಲ್ಲಿ ಬಂಬು ಬಜಾರ್ಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಬ್ರಿಡ್ಜ್ ದಾಟಿದ ಕೂಡಲೇ ಈ ಸಣ್ಣ ಪುಟ್ಟ ಪುಟ್ಟಿಗಳನ್ನೆಲ್ಲ ಹೆಣೆದು ಮಾರಾಟಕ್ಕೆ ಕೂತಿದ್ದಂಥ ಒಬ್ಬ ಅಜ್ಜಿ ಇದ್ದಾರೆ. ಜೊತೆಯಲ್ಲಿ ಭಾವ ಅವರಿದ್ದಾರೆ. ಅವರಿಗೆ ಕಣ್ಣು ಕಾಣಿಸಲ್ಲ, ಕಿವಿ ಅಷ್ಟೇ ಕೇಳಿಸುತ್ತೆ. ಅವರು ಕೂಡ ಮೊದಲೆಲ್ಲ ತುಂಬ ಕೆಲಸ ಮಾಡ್ತಿದ್ರು ಅಂತೇಳಿ ಅಮ್ಮ ಎಲ್ಲ ಹೇಳ್ತಾಯಿದ್ರು. ಅಮ್ಮ ನಮಸ್ಕಾರ, ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಮಂಗಳಮ್ಮ ಅಂತ. ಮಂಗಳಮ್ಮ, ಈ ಜಾಗದಲ್ಲಿ ಕೂತ್ಕೊಂಡು ಈ ಪುಟ್ಟಿಗಳನ್ನೆಲ್ಲ ಹೆಣಿತಾನೂ ಇದ್ದೀರಿ, ಮಾರ್ತಾನೂ ಇದ್ದೀರಿ. ಎಷ್ಟು ವರ್ಷದಿಂದ? ಅಯ್ಯೋ, ನಾನು ಮುಡ್ತಂದಾರ ಅದೇ ಕೆಲಸ ಮಾಡ್ತಾ ಇರೋದು. ಬೇರೆ ಕೆಲಸ ಯಾವುದು ಬರಲ್ಲ ನಮಗೆ. ಮನೆ ಕೆಲಸಕ್ಕೆ ಹೋಯ್ತಿದ್ದು ಸ್ವಲ್ಪ ಬಿಟ್ಬಿಟ್ಟು ಈಗ ನಮ್ಮ ಕೆಲಸನೇ ಮಾಡ್ತಾ ಇದ್ದೀವಿ. ಮನೆ ಕೆಲಸದಲ್ಲಿ ಏನು ಲಾಭ ಇಲ್ಲ ಅಂತ ಅನಿಸ್ತಾ? ಲಾಭ ಇಲ್ಲ. ಲಾಭ ಇದ್ರೂ ನಮ್ಗೆ ಅಂಟ್ತಿರಲಿಲ್ಲ, ತಣ್ಣೀರಲ್ವೇ, ಅದಕ್ಕೆ ಅಂಟ್ತಿರಲಿಲ್ಲ. ಅದಕ್ಕೆ ನಮ್ಮ ಕೆಲಸನೇ ಸರಿ ಅಂತ ನಾವೇ ಮಾಡೋದು. ಗಂಡಂದ್ರು ಮೊದಲಿಗೆ ಕಳ್ಸೋದು ಬಿಟ್ರು ಅಂದ್ರೆ ನಮ್ದು ಏನು ಕಸುಬು ಇದೆ, ಕುಲ್ ಕಸುಬು, ಅದನ್ನೇ ಮಾಡ್ತಾ ಕುಂತ್ರೆ ಸಾಕು. ಕಸುಬನೇ ಮಾಡ್ಕೊಂಡು ಹೋಗೋದ ಅಂತ ಸುಮ್ಮನೆ. ಹುಟ್ಟದಲ್ಲಿಂದ ಅಂತಂದ್ರೆ ನೀವು ಅಂದ್ರೆ ತೀರಾ ಚಿಕ್ಕವರಿದ್ದಾಗೂ ಪುಟ್ಟಿ ಹೆಣಿತಿದ್ರ? ನಮಗೆ ಇದು ಮ್ಯಾಕ್ ಗೊತ್ತದೆ. ನಮ್ಮ ಕೆಲಸ ಅಲ್ವಾ, ಹುಟ್ಟಿದ ಮಕ್ಕಳಿಗೆಲ್ಲ ಅದೇ ಕೆಲಸ. ಇವಾಗ ಓದಿಸ್ತಾ ಇರೋದು ಮಕ್ಕಳನ್ನ. ನೀವು ಮೊದ್ಲೇನ್ ಕಾಲದವ್ರೆಲ್ಲ ಓದ್ಲೂ ಇಲ್ಲ? ಓದಿಲ್ಲ, ಏನಿಲ್ಲ. ನಾವೇನು ಓದಿಲ್ಲ. ಇದ್ರು ನಮ್ಮ ಅಣ್ಣ ಓದಿದ್ರು, ಅವ್ರು ತೀರ್ಕೊಂಡ್ರು. ಹೆಂಗೆ? ಆ ಹುಷಾರಿಲ್ಲದೆ ತೀರ್ಕೊಂಡ್ರು. ಎಣ್ಣೆ ಪಾರ್ಟಿ ಕಾಣ್ತಿರ್ಲಿಲ್ಲ, ಹೊಂಟದ್ರು. ಯಾವ್ದಾವ ಕಾರಣ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಇಲ್ಲ. ನಮ್ಮ ಯಜಮಾನ್ರು ತೀರೋಗಿ 20 ವರ್ಷ ಆಗೋಯ್ತು. ಓಹೋ, 20 ವರ್ಷ ಅಂದ್ರೆ ಈಗ ಜೊತೆಗೆ ಮೊದ್ಲೆಲ್ಲ ಈ ಕಸುಬು ಮಾಡ್ತಿದ್ರು ಅವರು? ಅದೇ ಕೆಲಸ ಮಾಡ್ತಿದ್ದು. ಈ ಕೆಲಸನೇ ಮಾಡ್ತಿದ್ದು ನಾವು ಗಂಡ ಹೆಂಡ್ತಿರಿ. ಇದೇ ಕೆಲಸ. ಎಲ್ಲಿ ಕೂತ್ಕೊಂಡು ಮಾರ್ತಿದ್ರಿ? ಇಲ್ಲೇನೆ, ಇದೇ ಜಾಗ. ಇನ್ನು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಬೊಂಬು ಬಜಾರನೇ. ಹೆಂಗಿತ್ತು ವ್ಯಾಪಾರ ಮೊದಲು ಮತ್ತೆ ಹೆಂಗಿದೆ ಈಗ? ಹೆಂಗಿದೆ ಈಗಲೂ ಸ್ವಲ್ಪ ವ್ಯಾಪಾರ. ಈಗ ಸೀಸನ್ ಬಂದ್ರೆ ನಮ್ಗೆ ವ್ಯಾಪಾರ. ಏನು ಸೀಸನ್? ಯಾವ ಸೀಸನ್ ಅಲ್ಲಿ? ಗೌರಿ ಹಬ್ಬ ಬರ್ತದಲ್ಲ, ಗೌರಿ ಹಬ್ಬ ಬಂದ್ರೆ ಸ್ವಲ್ಪ ವ್ಯಾಪಾರ ಆಗತ್ತೆ. ಅವಾಗ ಎಂತ ವಸ್ತು ಮಾರಾಟ ಆಗತ್ತೆ? ಇದೆಲ್ಲ ಆಗತ್ತೆ, ಪ್ರತಿ ಒಂದು ಆಗತ್ತೆ. ಯಾವ ಕೆಲಸ ನಂದು ಮೊರ, ಬುಟ್ಟಿ, ಮತ್ತೆ ಇದು ಮ್ಯಾಟು ಎಣಿತೀವಲ್ಲ, ಜಾಲ್ರಿ ಮಾಡ್ಲಸಕ್ ಬಿಡ್ತೀವಲ್ಲ, ಅದೆಲ್ಲ ಮಾಡ್ತೀವಿ. ಮತ್ತೆ ಉಗಾದಿ ಹಬ್ಬ ಬರುತ್ತಲ್ಲ, ಆವಾಗ್ಲೂ ಸ್ವಲ್ಪ ವ್ಯಾಪಾರ ಜಾಸ್ತಿ. ಇದೆಲ್ಲ ಬಿದಿರುಗಳೆಲ್ಲ ಎಲ್ಲಿಂದ ತರ್ತೀರಿ? ಚಿಕ್ಕಮಂಗ್ಳೂರು. ಮಂಗಳೂರಿಂದ ಲೋಡ್ ನಾವು ಬೇರೆಯವ್ರು ತರ್ತಾರೆ, ಅವ್ರ ಹತ್ರ ನಾವು ಕೊಂಡ್ಕೋತೀವಿ. ಕೊಂಡ್ಕೊಂಡು ಅದನ್ನ ಎಲ್ಲಿ ಇಟ್ಕೊಳ್ತೀರಿ? ಇಲ್ಲೇ ಇಟ್ಕೊಳ್ತೀರಾ? ಇಲ್ಲೇ ಮಡಿಕೋತೀವಿ. ರಾತ್ರಿ ಎಲ್ಲ ತಗೋತೀವಿ. ರಾತ್ರಿ ಎಲ್ಲ ಇಲ್ಲೇ ಇರ್ತೀವಿ, ಯಾರು ಮುಟ್ಟಲ್ಲ. ನಿಮ್ ರೀತಿ ಈ ರೀತಿ ಕಸುಬು ಮಾಡೋರು ತುಂಬಾ ಜನ ಇದಾರೆ. ಅಲ್ಲಿ ಹೋದ್ರೆ ನಿಮಗೆ ಪೂರ್ತಿ ಇದೇ ಸಿಗುತ್ತೆ. ಅಂಗಡಿಗಳಿಗೆ ಹೋದ್ರೆ. ಅಮ್ಮ, ಮಕ್ಳಿಬ್ರು. ಏನ್ ಮಾಡ್ತಾರೆ? ಒಬ್ಬ ಮಗನಿಗೆ ಇದೇ ಕೆಲಸ. ಏಣಿ ಮಾಡ್ತಾನೆ ಮಗನಿಗೆ. ನಿಮ್ ಇಡೀ ಕುಟುಂಬ ಇದೆ? ಅದೇ ಕೆಲಸ. ಈಗ ಸೊಸೆ ಮಗಳು ಮನೆ ಕೆಲ್ಸಕ್ಕೆ ಹೋಯ್ತಾರೆ ಅಷ್ಟೇ. ಅವರು ಓದ್ಲಿಲ್ವಾ? ಓದಿಲ್ಲ, 8ನೇ ಕ್ಲಾಸ್ ಅಷ್ಟೇ. ನಮ್ಮ ಮಗನೂ ಕಮ್ಮಿನೇ ಓದಿರೋದು. ನಮ್ಮ ಮಗಳು ಅಷ್ಟೇ, ಸೊಸನೂ ಅಷ್ಟೇ. 8, 7, 9 ತೀರೋಯ್ತು ಅಷ್ಟೇ. ಅದೇ ಎಷ್ಟೇ ಓದಿದ್ರು ಈ ಕಸುಬು ಗೊತ್ತಿರೋದ್ರಿಂದ ಇದನ್ನೇ ಸ್ವಲ್ಪ ಮಾಡ್ಬೇಕು. ಗೊತ್ತಿರೋದ್ರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ. ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಯಾವುದು ನಮ್ಗೆ ಬರಲ್ಲ. ಯಾವುದು ಹೆಚ್ಚಿಗೆ ವ್ಯಾಪಾರ ಆಗತ್ತೆ? ಅಂದ್ರೆ ಪ್ರತಿ ಒಂದು ಆಗುತ್ತೆ. ಈಗ ಜಾಸ್ತಿ ಮೊರ ಸೀಸನ್ ಅಲ್ವಾ, ಈಗ ಗೌರಿ ಹಬ್ಬ ಸೀಸನ್, ಮೊರನೇ ಜಾಸ್ತಿ ಬಿಡೋದು. ಅದೇನು ಬಳಸ್ತಾರೆ? ಎದಕ್ಕೆ ಬಳಸ್ತಾರೆ? ಅದು ಮನೆ ಬಳಕೆಗನ ಅಥವಾ ಪೂಜೆಗೆ? ಪೂಜೆಗೆ ಗೌರಿ ಹಬ್ಬಕ್ಕೆ ಬಾಗನ ಕೊಡ್ತಾರ ನೋಡಿ, ಅದಕ್ಕೆ. ಈಗ ಒಂದು ಮರ ಎಷ್ಟಮ್ಮ? ಇದು ಒಂದು ಜೋಡಿ 200 ರೂಪಾಯಿ ಜೋಡಿಗೆ. ವ್ಯಾಪಾರ ಇದ್ದಂಗೆ, ಗಿರಾಕಿ ಬಂದಂಗೆ. ಇವಾಗ ಓಡ್ತಾ ಐತೆ ಜಾಸ್ತಿ. ಹೌದಾ? ಮತ್ತೆ ಈಗ ಈ ಸ್ಟ್ಯಾಂಡ್ ತರ ಇದೆಯಲ್ಲ, ಈಗ ಪಾನಿಪುರಿ ಮಾರಕ್ಕೆಲ್ಲ ನಿಲ್ಸಿದ್ದು, ಅವ್ರು ಯಾರ್ಯಾರ ಕೇಳಿದ್ರೆ ಮಾತ್ರ ಮಾಡ್ಕೊಡೋದು. ಹಂಗೆ ಕೇಳಿದ್ರೆ ಪಾನಿಪುರಿ ಸ್ಟ್ಯಾಂಡು ಅಂತವ್ರಿಗೆ ಮಾಡ್ಕೊಡ್ತೀವಿ. ಈ ಪಾನಿಪುರಿ ಸ್ಟ್ಯಾಂಡು ಅದೇ ತರನೇ ಮಾಡ್ತಾರೆ. ಯಾಕೆ ಪಾನಿಪುರಿಗೆ? ಅಂದ್ರೆ ಅಂಥದ್ದೇ ಬೇರೆ ಏನು ಟೇಬಲ್ ಸಣ್ಣ ಮಾಡ್ಬೋದಲ್ಲ ಅವರು? ಟೇಬಲ್ ಮಾಡ್ಬೋದು, ನಾವು ಕಲ್ತದ್ ನಾವು ಮಾಡ್ತೀವಿ. ಒತ್ಕೊಂಡು ಹೋಗಕ್ಕಾಗಲ್ಲ ಅಂತ ಅವರು ಅಲ್ಲೇ ಮಡಿಕೊಂಡು ಮಾರ್ತಾರಲ್ಲ, ಒತ್ಕೊ ಹೋಗಕ್ಕಾಗಲ್ಲ ಮರನ. ಅದನ್ನ ಮಡಿಚ್ಬಿಟ್ರೆ ಸಣ್ಣದಾಗ್ಬಿಡುತ್ತಾ? ಅದು ಮಡ್ಸಂಗಿಲ್ಲ. ಅದು ಹಂಗೆ ಹೆಂಗಿರುತ್ತೆ ಹಂಗೆ ಇರುತ್ತೆ. ಮತ್ತೆ ಇನ್ನೇನು ಅದು ಇದಾಗಲ್ಲ, ಬರೀ ಅದೇ ಅಷ್ಟೇ. ಇದಕ್ಕೆಲ್ಲ ಏನಂತಾರೆ? ಇದಕ್ಕೆಲ್ಲ ಅದು ಅಂಡೆ ಚಿಬ್ಲು ಅಂತಾರೆ, ಮುಚ್ಚದು. ಅದೆಲ್ಲ ಅದೇ ತಟ್ಟೆ ಚಿಬ್ಲು. ಇಡ್ಲಿ ಬುಟ್ಟಿ ಅಂದ್ರೆ ಇಡ್ಲಿ ಮಾಡ್ತೀವಲ್ಲ, ಅದು ಬುಟ್ಟಿ. ಅದರಲ್ಲಿ ಇಟ್ಬಿಟ್ಟು ಬೇಯಿಸದ? ಅದರಲ್ಲಿ ಬಟ್ಟೆಗೆ ಹಾಕ್ಬಿಟ್ಟು ಬೇಯಿಸೋದು. ಓಹೋ, ಇಡ್ಲಿ ಪಾತ್ರೆ ಮೊದಲು ಅದು ಪಾತ್ರೆ ಬರ್ತಿತ್ತು. ಮೊದ್ಲೆಲ್ಲ ಹಳ ಕಾಲದಲ್ಲಿ ಕಡೆಗೆ ಹಾಕ ಬೇಯಿಸ್ತಿದ್ರು. ಈಗಲೂ ಅದೇ ತರ ಮಾಡ್ತಾರೆ. ಇದರಲ್ಲಿ ಇಡ್ಲಿ ತಟ್ಟೆ ಅಂದ್ರೆ ಇಡ್ಲಿ ತಟ್ಟೆ ಬದಲು ಬಿದಿರಿನ ಪುಟ್ಟಿ. ಬಿದಿರಿನ ಪುಟ್ಟಿ. ಅದರಲ್ಲಿ ಬಹಳ ರುಚಿ ಇರುತ್ತೆ. ನಾವು ಗಮ್ಮಂತ ಇರ್ತದೆ.
ನೀವು ಮಾಡ್ತೀರಾ? ನಾವು ಮಾಡ್ತೀವಿ. ನಾವು ಮಾಡಿದ್ರೆ ಅಂದ್ರೆ ಸುಮಾರು ಯಾದಗಿರಿಯರು ಸುಲ್ ತಗೋತಾರ, ಅದಿರಿ ಹೋಟ್ಲವರೆಲ್ಲ ತಗೋತಾರೆ. ಪರವಾಗಿಲ್ಲ ಬಿಡಿ, ನಮಗೂ ಅಷ್ಟು ಗೊತ್ತಿರಲಿಲ್ಲ ಇದನ್ನ ಎದಕ್ಕೆ ಬಳಸ್ತಾರೆ ಅಂತೇಳಿ. ಆಮೇಲೆ ಈಗ ವಸ್ತುಗಳು ಎಲ್ಲ ಕೆಲವೊಂದು ತರಕಾರಿ ಆಗಲಿ ಬೇರೆ ತರಕಾರಿ ಹಾಕಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬುಟ್ಟಿ ಹಾಕೋದು, ಆಮೇಲೆ ಫ್ರೂಟ್ ಹಾಕತ್ತೆ, ಹಣ್ಣಿಗೆ ಎಲ್ಲದಕ್ಕೂ ಉಪಯೋಗಕ್ಕೆ ಆಯ್ತವ ಇವು. ಆಮೇಲೆ ಪೂಜೆಗೆ ಚಿಬ್ಲು, ಪೂಜೆ ಚಿಬ್ಲು, ಅದಕ್ಕೆ. ನೀವು ರಜೆ ಯಾವಾಗ ತಗೋತೀರಿ? ನಮಗೆ ರಜೆನೇ ಇಲ್ಲ ಬಿಡಿ, ನಮ್ಗೆ ಯಾವಾಗ ರಜೆ ಬರುತ್ತೆ. ಈ ರೋಡ್ ಸೈಡಿಗೆಲ್ಲ ಕೂತಿರ್ತೀರಲ್ಲ, ಧೂಳ ಬರ್ತದೆ, ಗಾಡಿಗಳು ಹೋಗ್ತಿರ್ತವೆ, ಏನ್ ಮಾಡಕ್ಕಾಗಲ್ಲ, ನಾವಿಲ್ಲೇ ಕೂತಿರ್ತೀವಿ. ಏನೂ ಆಗಿಲ್ಲ, ಆರೋಗ್ಯವಾಗಿದ್ದೀರಿ? ಏನಿಲ್ಲ, ಚೆನ್ನಾಗಿದ್ದೀವಿ. ಈಗ ನಿಮ್ಮ ಭಾವ ಅವ್ರಿಗೆ ಕಣ್ಣು ಕಾಣಿಸಲ್ಲ, ಯಾವಾಗ್ಲಿಂದ ಸಮಸ್ಯೆ ಅದು? ಅದಾಯ್ತು, ಇನ್ನೇನು 10 ವರ್ಷ ಆಯ್ತು ಅವ್ರಿಗೆ. 10 ವರ್ಷದಿಂದ ಅಂದ್ರೆ ಮ್ಯಾಕಲ್ಲಿ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ. ಈಗ ಏನು ತಮೆ ಕಾಣಿಸೋದೇ ಇಲ್ಲ. ಈಗ ನಾವೇ ನೋಡ್ಕೊಳ್ದು, ಮಗಳಿದ್ದಾಳೆ, ಮಗಳು ನೋಡ್ಕೊತಾಳೆ. ಇನ್ನು ಬೇರೆಯವ್ರು ಯಾರು ಇಲ್ಲ, ಮಗ ಇಲ್ಲ, ಮಗಳು ಒಬ್ಳೆ. ನೀವೇ ಜವಾಬ್ದಾರಿ ತಗೊಂಡಿದ್ದೀರಿ? ಮಗಳು ಒಬ್ಳೆ ನೋಡ್ಕೊಳ್ಳಿ. ಈಗ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ತೀರಲ್ಲ, ರೇಡಿಯೋ ಗಿಡಿಯೋ ಕೇಳಬಹುದು ಅಂತ ಅನ್ಸುತ್ತಲ್ಲ ನಿಮ್ಗೆ? ಮೊದಲೆಲ್ಲ ರೇಡಿಯೋ ಕೇಳ್ತಿದ್ರಾ? ಮೊದಲೆಲ್ಲ ಕೇಳ್ತಾ ಇದ್ದೋ, ಈಗ ಏನು ಕೇಳಿಸ್ಕೊಳ್ಳಲ್ಲ ನಾವು. ಈಗ ಸ್ವಲ್ಪ ಕಣ್ಣು ಒಂಥರ ಇದ್ರಂಗ ಆಯ್ತದಲ್ವಾ. ಕಣ್ಣಿನ ಸಮಸ್ಯೆ ಏನಲ್ಲ, ಇದ್ರಲ್ಲಿ ನಿಮ್ ಕೆಲಸ ನಡೀತಾ ಇರ್ತದೆ. ಮೊಬೈಲ್ ಅಲ್ಲಿ ರೇಡಿಯೋ ಕೇಳಬಹುದು, ಎಲ್ಲ ಮಾಡಬಹುದು. ಆಯ್ತಾ ನಿಮ್ ಕಡೆ ಮೊಬೈಲು? ನಮ್ತಾವ್ ಇಲ್ಲ, ಇಲ್ಲೇನೋ ಪಕ್ಕದಲ್ಲ ಹಾಕ್ತಾರೆ, ಅದನ್ನ ಕೇಳಿಸ್ಕೊತೀವಿ. ನೀವು ಯಾರಿಗಾರ ಫೋನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಫೋನ್ ಮಕ್ಕಳ ತವ ಇರುತ್ತಲ್ಲ, ಆ ಫೋನಲ್ಲಿ ಮಾಡ್ತೀವಿ. ನೀವು ಒಂದ್ಸಲ ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಏನು ಬೇಡ, ಯಾರಿಗೆ ಹೇಳೋದು ಬೇಡ, ಕೇಳೋದು ಬೇಡ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಮನೆಗೆ ಹೋಯ್ತೀವಿ ಅಷ್ಟೇ, ಮಧ್ಯಾಹ್ನ ಊಟಕ್ಕೆ ಹೋಯ್ತೀವಿ. ಅಂದ್ರೆ ಇಲ್ಲೇ ಎಲ್ಲ ಬಿದಿರಿ ಇರ್ತದೆ, ಕಟ್ ಮಾಡಿ ಇಟ್ಟಿರ್ತೀರಿ, ಇಲ್ಲಿಂದ ಎಣ್ಣೆ ಶುರು ಮಾಡ್ತೀರಿ? ಎಲ್ಲ ಇಲ್ಲೇ, ಇಲ್ಲಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಯ್ತೀವಿ, ಎಲ್ಲ ಇಲ್ಲೇ ಕಟ್ಬಿಡ್ತೀನಿ. ಒಳ್ಳೇದಾಯ್ತಮ್ಮ, ಈ ಕೆಲಸ ಮಾಡ್ತಾ ಇದ್ದೀರಿ, ದೇವ್ರು ಒಳ್ಳೇದು ಮಾಡಲಿ, ಬಹಳ ಒಳ್ಳೆ ವ್ಯಾಪಾರ ಆಗಲಿ. ಅವ್ರ ಜೊತೆಗೆ ಮಾತಾಡ್ತೀನಿ, ನೋಡೋಣ. ಈಗ ನೋಡಿ, ನಾನು ಹತ್ರನೇ ಕೂತ್ಕೊಂಡೆ, ಕಣ್ಣು ಕಾಣಿಸಲ್ಲ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಸಿದ್ದಯ್ಯ ಅಂತ. ಸಿದ್ದಯ್ಯ, ನೋಡಿ ಈಗ ಸುಮಾರು ವರ್ಷಗಳಿಂದ ನಿಮ್ ಕಣ್ಣು ಕಾಣಿಸ್ತಿಲ್ಲ, ಮೊದಲೆಲ್ಲ ಚೆನ್ನಾಗಿತ್ತು. ಏನಾಗಿ ಕಣ್ಣು ಹೋಯ್ತು ಗೊತ್ತಾ ನಿಮ್ಗೆ? ನಮಗೆ ಅದೇ ಹಿಂಗೇನೆ ಈ ಅವಸ್ಥೆನೆ, ಬತ್ತಾ 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 ದೃಷ್ಟಿ ಕಡಿಮೆ ಆಗೋಗ್ಬಿಟ್ಟು. ಕಡಿಮೆ ಆಯ್ತು. ಏನ್ ಕೆಲಸ ಮಾಡ್ತೀರಾ ಏನಾದ್ರು? ನಾ ಏನು ಮಾಡೋಕ್ಕಾಗಲ್ಲ, ಮಗಳಿದ್ದಾಳೆ, ಮೊಮ್ಮಕ್ಳಿದ್ದಾವ, ನೋಡ್ಕೊಳ್ತಾರೆ. ಅದೇ ಈಗ ನನ್ನ ಕೈಲಿ ಏನು ಮುಡ್ಸಲ್ಲ ಅವರು. ಮುಡ್ಸಕ್ಕಾಗಲ್ಲ, ಯಾಕಂದ್ರೆ ಕಣ್ಣು ಕಾಣಿಸಲ್ಲ. ಏನು ಮುಡ್ಸಲ್ಲ. ಹೌದೌದು. ಈಗ ಅವರೇ ನೋಡ್ಕೋತಾರೆ. ಈಗ ಸುಮ್ನೆ ಕೂತಿರ್ತೀರಲ್ಲ, ಈಗ ಹಾಡು ಗೀಡು ರೇಡಿಯೋ ಗೀಡು ಕೇಳ್ಬೋದಲ್ಲ? ಕೇಳ್ಬಹುದು, ಅದು ಹಾಕೋರು ಯಾರು, ಇದ್ ಮಾಡೋರು ಯಾರು, ನಮಗ್ ಕಂಡ್ರು ತಾನೆ ಹಾಕೋತೀವಿ. ಅಲ್ಲ, ಸುಮಾರು ಜನ ನಿಮ್ಮ ಹಾಗೆ ಕಣ್ಣು ಕಂಡ್ಕೊಳ್ಳೋರೆಲ್ಲ ತುಂಬಾ ಜನ ರೇಡಿಯೋ ಕೇಳ್ತಾರೆ, ಅವರು ಬಹಳ ಫೋನು ಮಾಡ್ತಾರೆ. ಸರಿ, ಹಂಗೆ ನೀವು ಕೂಡ ಇಲ್ಲಿ ಕುತ್ಕೊಂಡಿರ್ತೀರಲ್ಲ, ಆರಾಮಾಗಿ ರೇಡಿಯೋ ಹಾಕೊಂಡು ಕೇಳ್ತಾ ಇರಬಹುದು, ಕುತ್ಕೋಬಹುದು ಅಂತ. ಕೇಳ್ಬೋದು, ಅಚ್ಚುಚ್ಚಾಕಿ ಅದು ಇದು ಮಾಡಿ ನಮಗ್ ಗೊತ್ತಾಗಲ್ವಲ್ಲ. ಅಮ್ಮ ಇದಾರಲ್ಲ, ಅವ್ರೇನಾರ ಅವ್ರು ಯಾವಾಗೂ ಇಲ್ಲೇ ಇರ್ತಾರ, ಅವ್ರು ಎಲ್ಲಾರ ಹೋಗ್ತಾರೆ ಬರ್ತಾರೆ. ಹಂಗೆ ಇರ್ಲಿ. ಏನ್ ಸಮಸ್ಯೆ ಏನೇನು? ಈಗ ನೀವು ಕಣ್ಣು ಕಾಣಿಸ್ತಾ ಇರೋದ್ರಿಂದ ನೀವು ಅಲ್ಲಿಂದ ಒಂದ್ಸಲ ಬಂದು ಕುತ್ಕೊಂಡ್ಬಿಟ್ರೆ ಸಂಜೆ ಹೋಗ್ಬಿಡ್ತೀರಾ ಮನೆಗೆ ಅಂತ ಹೆಂಗೆ? ನಾವು ಇಲ್ಲೇ ಮನೆ ದಂಡೆ ಹತ್ರ ಮನೆ ಕರ್ಕೊಯ್ತಾರೆ, ಬಿಡಲ್ಲ. ಸಾಯಂಕಾಲ 5 ಗಂಟೆಗೆ ಮನೆ ಕರ್ಕೊಂಡು ಹೊಂಟೋಯ್ತಾರೆ. ಬೆಳಿಗ್ಗೆ ನಾಷ್ಟ ಮಾಡ್ತಾರೆ, ಕರ್ಕೊಂಡ್ ಇಲ್ಲಿ ಬಿಡ್ತಾರೆ. ಮಧ್ಯಾಹ್ನ ಊಟ ಬರ್ತದೆ ಇಲ್ಲಿಗೆ. ಮೊಮ್ಮಕ್ಳಿದ್ದಾರೆ, ಮಗಳಿದ್ದಾರೆ, ನೋಡ್ಕೊಳ್ತಾರೆ ನಿಮ್ಗೆ ಚೆನ್ನಾಗಿ. ದೇವರು ಒಳ್ಳೆ ಶಕ್ತಿ ಕೊಟ್ಟ, ಬಟ್ ದುಡಿಲಿಕ್ಕೆ ಬೇಕಾದ್ರೆ ಕಣ್ಣು ಬೇಕು ಅಂತೀರಿ ನೀವು? ನಾವು ಈಗಲೂ ಮಾಡ್ತೀನಿ, ಮಾಡ್ಸಲ್ರು ಬೇಡ ಅಂತಾರೆ. ಬೇಡ ಅಂತಾರೆ, ಏನಾರು ಕಡಿಮೆ ಆದಿತ್ತು ಅಂತ. ನಿಮ್ಗೆ ಎಷ್ಟು ವಯಸ್ಸು ಅಂದಾಜ್ ಗೊತ್ತಾ? ನಮ್ಗೆ 75 ಆಗಿದೆ. ಒಳ್ಳೇದು. ಒಳ್ಳೆ ಆರೋಗ್ಯ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ. ಈ ಕಣ್ಣು ಮತ್ತೆ ಬರುತ್ತಂತ ಏನು ಹೇಳಿಲ್ವಾ ಡಾಕ್ಟ್ರು? ನಾವು ಹೋಗಿ ಚೆಕ್ ಮಾಡಿಸ್ತೋ, ಅಲ್ಲಿ ಏನ್ ಅಂದ್ಬಿಟ್ರು, ಈಗ ಆಗಲ್ಲಮ್ಮ, ನರ ಎಲ್ಲ ಬಲ್ತ್ಬಿಟ್ಟಿದ್ದಾವೆ ಅಂದ್ರು. ಅದೇ ಸರಿ ಕೇಳ್ಕೊಂಡಿದ್ರೆ ಬುಟ್ ಹಾಕ್ಬಿಡೋದು. ಇನ್ನೇನ್ ಮಾಡಿ? ಅವ್ರೆ ಹಂಗಂದ್ಮೇಲೆ ಇನ್ನೇನ್ ಮಾಡಿದ್ರು? ಚಿಂತೆ ಮಾಡೋಂಥದ್ದು ಏನಿದೆ? ಈಗ ಅಮ್ಮ, ಕಣ್ಣು ನಿಮ್ ತಂದೆಗೆ ಆಪರೇಷನ್ ಮಾಡ್ತೀವಿ, ಕಣ್ಣು ಬರ್ತದೆ ಬರಲ್ಲ ಗ್ಯಾರಂಟಿ. ಸುಮ್ನೆ ಅದಕ್ಕೂ ಯಾಕೆ ಮಾಡ್ತೀರಾ, ಯಾಕೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಬಿಟ್ಬಿಟ್ರಿ? ಬಿಟ್ಬಿಟ್ಟು ಅದೇ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಹೇಳಕ್ಕಾಗಲ್ಲ, ಪರೀಕ್ಷೆ ಮಾಡಬಹುದು ಅಂತ ಅಷ್ಟೇ. ಬಂದಿದ್ದು ಹೇಳಕ್ಕಾಗಲ್ಲ. ಬರ್ಬೋದು ಬರಲ್ವೋ ಅದು ಮಾತ್ರ ಹೇಳೋಕ್ಕಾಗಲ್ಲ. ಆಪರೇಷನ್ ಮಾಡ್ತೀವಿ. ತುಂಬಾ ಕಿವಿ ಚೆನ್ನಾಗಿದೆ, ಚುರುಕಾಗಿದ್ದೀರಿ, ಆದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ, ಕಣ್ಣು ಅಷ್ಟೇ ಕಾಣಿಸಲ್ಲ. ಕಣ್ಣು ದೃಷ್ಟಿ ಕಾಣ. ಮೊದ್ಲೇನ್ ಕೆಲಸ ಮಾಡ್ತಿದ್ರಿ? ಮೊದ್ಲು ಬೇಕಾದಷ್ಟು ಉದ್ಯೋಗ ಮಾಡ್ತಿದ್ದೆ, ಬೇಕಾದಷ್ಟು ಸಂಪಾದನೆ. ಏನೇನ್ ಮಾಡ್ತಿದ್ರಿ? ಇದು ಚಾಪೆಗಳು, ಇದಕ್ ಬಿಡ್ತಾರಲ್ಲ ಶ್ರೀನು, ಅವು ಕುಕ್ಕೆಗಳು, ನಾನ್ ಮಾಡ್ದೆ ಹೋದ್ ಕಲ್ಸಿಲ್ಲ, ಎಲ್ಲಾ ಪ್ರತಿಯೊಂದು ಮಾಡ್ತೀನಿ. ಸೊ ಈ ಬಿದಿರಿನ ಕೆಲಸನೇ ಮಾಡ್ತಿದ್ರಿ? ಬರೀ ಬಿದಿರು ಕೆಲಸನೇ. ಸೊ ಕಣ್ಣು ಹೋದ ನಂತರ ಏನು ಮಾಡಕ್ ಆಗ್ತಿಲ್ಲ,
ಸ್ವಲ್ಪ ಕಣ್ಣು ಮಂಕಾದ್ಮೇಲೆ ಮಾಡೋಕ್ಕಾಯ್ತಾ ಇಲ್ಲ. ಸೊ ಏನು 5-6 ವರ್ಷದಿಂದ ಮಾಡೋಕ್ಕಾಯ್ತಾ ಇಲ್ಲ. ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದಾರೆ ನಿಮ್ಮನ್ನ, ಒಳ್ಳೇದಾಯ್ತು. ನಿಮಗ್ ನಾನ್ ಕೆಲಸ ಮಾಡ್ತಾ ಇಲ್ಲಲ್ಲ ಅಂತ ಬೇಜಾರಾಗತ್ತಾ? ನಾವು ಮಾಡ್ತೀವಿ ಅಂದ್ರೆ ಮಾಡ್ಸಲ್ರಲ್ಲ, ಮಾಡ್ಸಲ್ಲ. ಇರ್ಲಿ, ಮಕ್ಳ ಮೇಲೆ ನೋಡ್ತಾರ ಅಂದ್ಮೇಲೆ ಅವ್ರ ಪ್ರೀತಿಗೆ ನೀವು ಧನ್ಯವಾದ ಹೇಳ್ಕೊಂಡು ಕೂತ್ಕೋಬೇಕು. ಆಯ್ತಪ್ಪ, ಮಕ್ಕಳು ಮಾಡಿಸ್ಬಿಡಲ್ರು, ಮಗಳು ಮಾಡಿಸ್ಬಿಡಲ್ಲ, ಬೇಕಾಗಿಲ್ಲ ಕೂತ್ಕೋ ಅಂತಾರೆ. ಸರಿ ಸರಿ ಸರಿ, ಇದೆಲ್ಲ ಹೊಡೆದಾಡಿ ಸಾಕಾಗದೆ ನಾನು. ಆಯ್ತಮ್ಮ, ಆಯ್ತು. ಇವರೇ ನಿಮ್ಮ ಹೆಸರೇಂದ್ರಲ್ಲ? ಸಿದ್ದಯ್ಯ. ಸಿದ್ದಯ್ಯ ಅವರೇ, ಒಳ್ಳೇದಾಯ್ತು. ಹಿಂಗೆ ಇನ್ನು ಆರೋಗ್ಯವಾಗಿರಿ. ಸಾಧ್ಯ ಆದ್ರೆ ಮತ್ತೆ ಯಾವಾಗಾರ ಕಣ್ಣು ಚೆಕಪ್ ಮಾಡಿಸ್ಕೊಂಡು ಕಣ್ಣು ಬರ್ತಾ ನೋಡ್ಕೊಳ್ಳಿ. ನೋಡೋಣ, ಎಲ್ಲ ತಾಯ ನಮ್ಮಮ್ಮನೆ ಚಾಮುಂಡಮ್ಮನೆ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.